ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಜುಮ್ಕಿದು ಅಂದರೆ ಬರೀ ಬೇಸಲ್ಲಿ ಕುಚ್ಚು ಮಾಡೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಈಗ ಮೊನ್ನೆ ನಾನು ಹಾಕಿದ ವಿಡಿಯೋಲಿ ಪ್ಲೇಟ್ ಹಾಕಿ ಅದಕ್ಕೆ ಇಯರಿಂಗ್ ಥರ ನೀವು ಮಾಡ್ಕೋಬೋದು. ಸೆವೆರಲ್ ಟೈಪ್ಸಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಜುಮ್ಕಿ ತೋರಿಸಿದೆ. ಬಟ್ ಇದು ಕುಚ್ಚಿಗೆ ಅಂತಲೇ ಕುಟ್ಟಿ ತುಂಬ ಚಿಕ್ಕದು ಬರೀ ಬೇಸ್ದು ಕ್ರೋಶಲ್ಲಿ ಹಾಕೋದು ಹೇಳ್ಕೊಡ್ತೀನಿ. ಬನ್ನಿ. ಅದಕ್ಕೆ ತೊಗೊಂಡಿರೋದು 6 ದಾರ, ಹಾಗೆ 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ನೋಡಿ, ಇದನ್ನು ಸ್ವಲ್ಪ ಆ ಥರ ಇಷ್ಟು ಲೂಸಾಗಿ ಇಟ್ಕೊಳ್ಳಿ. ಅದ್ರ ಮೇಲೆ ಕೈ ಇಟ್ಕೊಂಡು 7 ಚೈನ್ ಹಾಕ್ಕೊಳ್ಳಿ. 3 4 5 7 ಚೈನ್ ಹಾಕಿದ ಮೇಲೆ ನೋಡಿ, ಇದನ್ನು ಸ್ವಲ್ಪ ಲೂಸಾಗಿ ಬಿಟ್ಟಿರ್ತೀವಲ್ವ, ಇದ್ರೊಳಗೆ ಹೋಗಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ನೋಡಿ, ಇದರೊಳಗೆ ಈ ರಿಂಗ್ ಬರಬೇಕು. ಈಗ ಇದನ್ನು ಎಳ್ಕೊಳ್ರಿ ಟೈಟಾಗಿ. ಎಳೆದ್ಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಥರ 3 ಚೈನ್ ಹಾಕ್ಕೊಂಡು 2 ಸರಿ ದಾರ ಸುತ್ತಕೊಂಡು ನೀಡಲ್ ಮೇಲೆ ಆ ಹೋಲ್ ಇರುತ್ತಲ್ಲ ಈ ಚೈನಿಂದು, ಅದರೊಳಗೆ ಹೋಗಿ ಈ ಥರ ಟ್ರಬಲ್ ಕ್ರೋಶ ಹಾಕ್ಕೋಬೇಕು. 3 ಸರಿ 2 ರಿಂಗಿಂದ ಬರಬೇಕು. ನೋಡಿ, 1 ಸರಿ 2 ಸರಿ ಮತ್ತು 3 ಸರಿ. ಈ ಥರ ಈ ರಿಂಗ್ ಒಳಗೆ 15 ಟ್ರಬಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಈಗ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಇದು ನಿಮಗೆ ಕೌಂಟ್ ಆಗುತ್ತೆ. 3 ಚೈನು ಪ್ಲಸ್ ಇವಾಗ 3 ಕಂಬ ಹಾಕ್ಕೊಂಡಿದ್ದೀವಿ. ಸೊ ಟೋಟಲಿ 4 ಆಗಿದೆ. ಐದು ಈ ಥರ ಫುಲ್ ಕವರ್ ಮಾಡೋಣ. ನೋಡಿ, ಈ ಥರ 13 ಆದಮೇಲೆ ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಈಗ ಇನ್ನೆರಡು ಹಾಕ್ಕೋಬೇಕಾಗತ್ತೆ. 2 ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಈ ಥರ 15 ಟ್ರಬಲ್ ಕ್ರೋಶ ಆದಮೇಲೆ ನೋಡಿ, ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, 3 ಚೈನ್ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಹೋಗಿ ನೀವು ಇದನ್ನು ಲಾಕ್ ಮಾಡ್ಕೋಬಾರ್ದು. ಸಿಂಗಲ್ ಕ್ರೋಶ ಹಾಕ್ಕೋಬೇಡಿ. ನೋಡಿ, ಈ ರಿಂಗ್ ಒಳಗೆ ಈ ರಿಂಗ್ ಪಾಸ್ ಮಾಡಬೇಕು. ಪಾಸ್ ಮಾಡಿ 1-2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಈ ಥರ ಆಗುತ್ತೆ. ಈಸಿ, ಒಂದು ಲೈನಲ್ಲಿ ನಿಮಗೆ ಇದು ಫುಲ್ಲು ಫಿನಿಶ್ ಆಗುತ್ತೆ. ಈಗ ಇದಕ್ಕೆ ನಾನು ಈ ಸೀರೆಯಲ್ಲಿ ಇನ್ನೊಂದು ಕಲರ್ ಇರೋದ್ರಿಂದ ನೋಡಿ, ಈ ಥರ ಸೊ ಗ್ರೀನು, ಕ್ರೀಮು ಮತ್ತು ಆರೆಂಜ್ ತೊಗೊಂಡಿದ್ದೀನಿ. ಸೊ ಔಟ್ಲೈನು ಕ್ರೀಮ್ ಕೊಡೋಣ. ಇದು 6 ಎಳೆ ತೊಗೊಂಡಿದ್ದೀನಿ ಕ್ರೀಮ್ ಕಲರು. ನೀವು ಇದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಬೇರೆ ಇನ್ನೊಂದು ಕಡೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಇದು ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ಅಂತಂದರೆ ಅಂಟಿಸ್ಕೊಬೋದು. ಅಂಟಿಸ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ನಾಟ್ ಹಾಕ್ಕೊಂಡು ಈ ಥರ ಜಸ್ಟ್ ಒಂದು ಲಾಕ್ ಹಾಕ್ಕೋಬೇಕು. ಅದಕ್ಕೆ ಲಾಕ್ ಹಾಕ್ಕೊಂಡ ನಂತರ ನೋಡಿ, ಪ್ರತಿಯೊಂದು ಚೈನಲ್ಲೂ ಈ ಥರ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಈ ಥರ ಫುಲ್ಲು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ಬಾರ್ಡರು ಇದು ನೋಡಿ, ಬಾರ್ಡ್ರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಗಮ್ ಹಾಕಿ ಎಲ್ಲ ದಾರನೂ ಅಂಟಿಸ್ಕೋಬೇಕು. ಎಲ್ಲ ಅಂಟಿಸ್ಕೊಂಬಿಟ್ಟು ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳೋಣ. ಈಗ
ನಾನು ಇಲ್ಲಿ 2 ಥರದ್ದು ಈ ಥರದ್ದು ಕ್ಯಾಪ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾನು ಒಂದು ಕ್ಯಾಪ್ ಹಾಕ್ಕೋಬೋದು ಇದರೊಳಗೆ, ಯಾಕಂದರೆ ಸ್ಟಿಫಾಗಿರುತ್ತೆ ಅಂತ ಒಂದು ಕ್ಯಾಪ್ ಹಾಕ್ತೀವಿ. ಇಲ್ಲಾಂದರೆ ಅದು ಮಡ್ಚ್ಕೊಂಬಿಡುತ್ತೆ ಸೀರೆಯಲ್ಲಿ. ನೀವು ಹಾಗೆ ಇಟ್ಟಾಗ ಅದು ಮಡ್ಚ್ಕೊಂಬಿಡುತ್ತೆ. ಈ ಥರ ಉಲ್ಟಾ ಮಾಡ್ಕೊಂಬಿಡಿ. ಒಂಚೂರು ಇದು ಸೆಂಟರ್ಗೆ ಬರಬೇಕು. ಸೊ ಹಿಂಗೆ ಇಟ್ಕೊಂಡು ಈ ಥರ ಕ್ಲೀನಾಗಿ ಶೇಪ್ ಕೊಟ್ಕೊಳ್ಳಿ. ನೀವು ಅದನ್ನಿಟ್ಟರು ನಡೆಯುತ್ತೆ ಕ್ಯಾಪು. ಇನ್ನೂ ಸ್ವಲ್ಪ ದೊಡ್ಡದು ಇಡ್ಬೋದಾಗಿತ್ತು, ನನ್ನ ಹತ್ರ ಇರಲಿಲ್ಲ. ಸೊ ಇದನ್ನೇ ಅಡ್ಜಸ್ಟ್ ಮಾಡಿದ್ದೀನಿ. ಹೋಲ್ ಕ್ಲೀನಾಗಿ ಕಾಣೋ ಹಾಗೆ ಅಂಟಿಸ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಸೊ ಎಲ್ಲ ಈ ಥರ ಮಾಡಿಬಿಟ್ಟು ಇದು ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಗ್ಯಾಪ್ ಕೊಟ್ಟಿದ್ದೀನಿ ನಾನು. ಸೊ 5 6ನೇದಕ್ಕೆ ನಾನು ಒಂದು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. 3 2 5 1 6 6ನೇದಕ್ಕೆ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬೀಡ್ ತೊಗೊಳ್ಳೋಣ. ಫಸ್ಟು ನಾಟ್ ಹಾಕ್ಕೊಳ್ಳಿ. ಕಾಟನ್ ಥ್ರೆಡ್ಡು 4 ಎಳೆ ಥ್ರೆಡ್ಡು, ಒಂದು ನಾಟ್ ಹಾಕ್ಕೊಂಬಿಟ್ಟು ನೋಡಿ ಒಂದು ನಾಟ್ ಹಾಕ್ಕೊಂಡು ಒಂದು ಸಣ್ಣ ಬೀಡ್ ತೊಗೊಂಡು ಆಮೇಲೆ ಇದನ್ನು ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಸ್ಟಿಚ್ ಮಾಡ್ಕೊಳ್ಳೋದು ಆ್ಯಸ್ ಯೂಶ್ವಲ್ ಟೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಅದು ಬೀಳೋದಿಲ್ಲ. ಆ್ಯಂಡ್ ಮೋರೋವರ್ ನೀವು ಒಳಗೆ ಇದನ್ನು ಹಾಕಿರೋದ್ರಿಂದ ಕ್ಯಾಪು ನಿಮಗೆ ಅದು ಮಡಿಸಲ್ಲ, ಹೀಗೆ ಇರುತ್ತೆ. ಇದು ಒಳಗೆ ಹಾಕಿರೋದ್ರಿಂದ ಸ್ಟಿಫಾಗಿ ಇರುತ್ತೆ. ಸೊ ಈ ಥರ ಸ್ಟಿಚ್ ಮಾಡಿ. ಇನ್ನೊಂದು 2-3 ಇದೆ, ಸ್ಟಿಚ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅನ್ನೋದು ನಿಮಗೆ ಫೈನಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಬೀಡ್ ಹಾಕಿದ್ರೆ ಹೇಗೆ ಅಂತ ಒಬ್ಬರು ನನ್ನ ಫ್ರೆಂಡ್ ಕೇಳಿದರು. ಸೊ ಎಲ್ಲನೂ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನಾನು ಇದು ಸಿಂಗಲ್ ಕ್ರೋಶೆ ಹಾಕಿದಾಗಲೇ ನೀವು ಬೀಡ್ ಹಾಕಬೇಕು. ನಾನು ಇದೊಂದು ಎಕ್ಸ್ಟ್ರಾ ಇತ್ತಲ್ಲ ಅಂತ ಇದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಆ ಥರ ವೈಟ್ ಸ್ಟಾರ್ಟ್ ಮಾಡ್ತೀರಲ್ಲ, ಸೆಕೆಂಡ್ ಕಲರ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು, ಯಾಕಂದರೆ ನೀವು ಸ್ಟಾರ್ಟಿಂಗಿಂದ ಬೀಡ್ ಹಾಕಿದ್ರೆ ಎಂಡ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು ನೋಡಿ ಹಿಂಗೆ ಇಟ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಪ್ರೊಸೀಜರ್ ಸೇಮು, ಬಟ್ ಒಂದು ಲೈನ್ ಎಕ್ಸ್ಟ್ರಾ ಆಗಿದೆ ನಾನು ನಿಮ್ಗೆ ತೋರಿಸೋವಾಗ. ಈ ವೈಟ್ ಲೈನ್ ಸೆಕೆಂಡ್ ಲೈನ್ ನೀವು ಹಾಕೋವಾಗಲೇ ಈ ಥರ ಫುಲ್ಲು ಬೀಡ್ಸ್ ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ, ಪಿಕ್ ಮಾಡಿ ಬೀಡನ್ನ ಅದಕ್ಕೆ ಪಾಸ್ ಮಾಡಿಕೊಂಡು ಎವ್ರಿ ಚೈನ್, ಎಲ್ಲ ಚೈನ್ಗೂ ಬೀಡ್ ಹಾಕ್ತಾ ಹೋಗ್ಬೇಕು ಈ ಥರ. ನೋಡಿ, ಲಾಸ್ಟಲ್ಲೂ ಒಂದು ಬೀಡ್ ಹಾಕಿಬಿಟ್ಟು ಎಂಡ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಪಕ್ಕನೇ ನಾವೊಂದು ಬರೀ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ಹಿಂಗೆ ಬಂದು ಎಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಫ್ರೆಂಡ್ಸ್. ನೀವು ಹೆಂಗೆ ಮಾಡಿಕೊಂಡ್ರೂ ನಡೆಯುತ್ತೆ. ಇದು ನಾನು 2 ಲೈನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಅಗಲ ದೊಡ್ಡದಾಗಿ ಬಂದಿದೆ ಅಷ್ಟೇ. ನೀವು ಗ್ರೀನ್ ಆದ ತಕ್ಷಣ ಬೀಡ್ಸ್ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೀವೇ ಯಾವ ಥರ ಕ್ರಿಯೇಟ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಕ್ರಿಯೇಟಿವಿಟಿಗೆ ಏನು ಕೊನೆಯೇ ಇಲ್ಲ. ಸೊ ಇದಕ್ಕೆ ಇವರು ಬೀಡ್ಸ್ ಬೇಡ ಅಂದಿದ್ರು, ಹಾಗಾಗಿ ನಾನು ಬೀಡ್ಸ್ ಹಾಕಿಲ್ಲ. ನೋಡಿ, ಹೊಸ ಡಿಸೈನ್ ಇದು. ಸೊ
ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹ್ಯಾಂಗ್ ಮಾಡಿದಾಗಂತೂ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬರ್ಸು ಇನ್ನೂ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಹೊಸಬ್ರು ಅಂತ ಯೋಚನೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಇನ್ನೂ ಹೊಸ ಹೊಸ ಡಿಸೈನ್ಸ್ ಯಾವುದ್ಯಾವುದು ಇದೆ ಎಲ್ಲ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ರಿಯಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಗೊತ್ತಿಲ್ಲ ನನಗೆ ಕ್ಯಾಮ್ರಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವುದಾದ್ರು ನೆಕ್ಸ್ಟ್ ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.